ಯಾರಾಗಬಹುದು ಮುಂದಿನ ಪ್ರಧಾನಿ? ಮೋದಿನ ಬರಬಹುದು ಅನ್ನೋ ಒಂದು ಆಸೆ ಇದೆ. ಅದು 50-50 ಇದೆ. ನರೇಂದ್ರ ಮೋದಿ ಅವರ ಆಡಳಿತ ಹೇಗಿದೆ ಸರ್? ಅವರ ಆಡಳಿತ ಬಿಜೆಪಿ ಅವರು ಭಾವನಾತ್ಮಕ ವಿಷಯಗಳಿಗೆ ಒತ್ತು ಕೊಡೋದ್ರಿಂದ ಇಲೆಕ್ಷನ್ ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಅವರು ನಿರ್ಮಾಣ ಮಾಡ್ತಾರ. ಅಷ್ಟೊತ್ತಿಗೆ ರಾಮ ಮಂದಿರ ಉದ್ಘಾಟನೆ ಮಾಡ್ತಾರ, ಆಮೇಲೆ ಗಡಿ ಒಳಗೆ ಯಾವ್ದಾದ್ರು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರ. ಮೋದಿ ಅವರು 10 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದಾರೆ, ಕೋಮುವಾದಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ನಿಶ್ಚಿತವಾಗಿ ಅವರು ಕೋಮುವಾದಿಗಳು, RSS ಹಿನ್ನೆಲೆಯಿಂದ ಬಂದಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಬಡವರ ಬಗ್ಗೆ ಆಗಲಿ, ದಲಿತ ಕೀಳುಗ ಸಮಾಜವಾಗಲಿ ಒಂದು ಅಧಿಕಾರವನ್ನು ಹಿಡಿದುಕೊಳ್ಳುವ ಸಲುವಾಗಿ ಅವ್ರ ಪರವಾಗಿ ಅದರ ವಿನಃ ಮನಪೂರ್ವಕವಾಗಿ ದಲಿತರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. 75 ವರ್ಷಗಳ ಮಾತ್ರ ಆಡಳಿತ ನಡೆಸಬೇಕು, ಅದಾದ ನಂತರ ಇಲ್ಲ ಅಂತ ಇನ್ನೇನು ಮೋದಿ ಅವರು ಆಸುಪಾಸಿನಲ್ಲಿ ಇದ್ದಾರೆ. ಅವರು ಯಾರಿಗೂ ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ. ಅವರೆಲ್ಲರೂ ಈಗ ಜನರಿಗೆ ಮೋಸ ಮಾಡ್ಕೊಂತ ಹೋಗ್ತಾರೆ ಅಷ್ಟೇ, ಮತ್ತೇನಿಲ್ಲ. ಸಿದ್ದರಾಮಯ್ಯ ಅವರ ಆಡಳಿತ ಇದೆ ಹೇಗಿದೆ? ಆಶ್ವಾಸನೆ ಕೊಡೋದು ಅಥವಾ ಅದನ್ನ ನೆರವೇರಿಸೋದು ಯಾವ ತರ ಇರ್ಬೇಕಂದ್ರೆ ಜನಗಳ ಹಿತಕ್ಕಾಗಿರ್ಬೇಕು. ಇವಾಗ ಟ್ರಾನ್ಸ್ಪೋರ್ಟೇಷನ್ ನಾವು ಹೇಳಿದಾಗೆ ಕೆಲವರಿಗೆ ಅದು ಅತಿ ಮುಖ್ಯ, ಯಾಕಂದ್ರೆ ಕೆಲಸಕ್ಕೆ ಹೋಗೋರು ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಕೆಲಸಕ್ಕೆ ಹೋಗದೆ ಇರೋರು ಅದನ್ನ ಯುಟಿಲೈಸ್ ಮಾಡ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾರೆ. ವೀಕ್ಷಕರೇ, ಇದೀಗ ರಾಚನಹಳ್ಳಿ ಕೆರೆ ಅಮೃತಹಳ್ಳಿ ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿನ ಜನ ಯಾರನ್ನ ನಾಯಕರಾಗಿ ಒಪ್ಕೋತಾರೆ, ಅಂದ್ರೆ ಯಾರಾಗ್ತಾರೆ ಮುಂದಿನ ಪ್ರಧಾನಿ ಅಂತ ಹೇಳ್ತಾರೆ, ನೋಡೋಣ ಬನ್ನಿ. ಸರ್ ನಮಸ್ತೆ. ಸರ್, ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾರಾಗ್ಬೋದು ಮುಂದಿನ ಪ್ರಧಾನಿ ಸರ್? ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಮತ್ತು ಈಗ 5 ರಾಜ್ಯಗಳ ಪಂಚಾಯತ್ ರಿಸಲ್ಟ್ಗಳನ್ನು ನೋಡಿದ್ವಿ ಅಂದ್ರೆ ಮತ್ತೆ ಮೋದಿನ ಬರಬಹುದು ಅನ್ನೋ ಒಂದು ಆಸೆ ಇದೆ. ಸರ್, ಒಂದು ಕಡೆ ಮೋದಿ ಅವರಿದ್ದಾರೆ, ಹೌದು. ಇನ್ನೊಂದು ಕಡೆ ಯುವಶಕ್ತಿಯಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ. ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಗೊಂದು ಅವಕಾಶ ಕೊಡಬಹುದಲ್ಲ ಸರ್? ಕೊಡ್ಬೋದು. ಜನ ಇನ್ನೂ ಅಷ್ಟೊಂದು ನಮ್ಮ ಭಾರತೀಯ ಜನರು ಭಾಳ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ಮನೋಭಾವನೆ ಹೊಂದಿರೋದ್ರಿಂದ ಈ ಗುಡಿ ಗುಂಡಾರ ಆಮೇಲೆ ಧಾರ್ಮಿಕ ಇದಕ್ಕೆ ಭಾವನಾತ್ಮಕ ಇದಕ್ಕೆ ಹೆಚ್ಚಿಗೆ ಸ್ಪಂದಿಸೋದ್ರಿಂದ ಅವರು ಹೆಚ್ಚು BJP ಅವರು ಭಾವನಾತ್ಮಕ ವಿಷಯಗಳಿಗೆ ಒತ್ತು ಕೊಡೋದ್ರಿಂದ ಸಾಮಾನ್ಯ ಜನರೆಲ್ಲರೂ ಕೂಡ ಅಷ್ಟೊಂದು ಇನ್ನೂ ವೈಚಾರಿಕತೆ ಇದು ನಮ್ಮಲ್ಲಿ ಬೆಳೆದಿಲ್ಲ. ಅದಕ್ಕೆ ಪುನಃ ಮತ್ತೊಮ್ಮೆ ಮೋದಿ ಅವರ ಆಗ್ಬೋದು ಅಂತ. ಆದರೆ ಮೋದಿ ಅವರು 10 ವರ್ಷಗಳಿಂದ ಆಡಳಿತ ನಡೆಸ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಟೀಕೆ ಇದೆ, ಕೋಮುವಾದಿ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇದನ್ನ ಒಪ್ಕೋತೀರಾ? ನಿಶ್ಚಿತವಾಗಿ ಅವರು ಕೋಮುವಾದಿಗಳು, RSS ಹಿನ್ನೆಲೆಯಿಂದ ಬಂದಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಬಡವರ ಬಗ್ಗೆ ಆಗಲಿ, ದಲಿತ ಕೀಳುಗ ಸಮಾಜವಾಗಲಿ ಒಂದು ಅಧಿಕಾರವನ್ನು ಹಿಡಿದುಕೊಳ್ಳುವ ಸಲುವಾಗಿ ಅವ್ರ ಪರವಾಗಿ ಅದರ ವಿನಃ ಅವ್ರು ಏನಿಲ್ಲ ಅಂತಂದರೆ ಮನಪೂರ್ವಕವಾಗಿ ದಲಿತರ ಬಗ್ಗೆ ಆಗಲಿ ಇವ್ರ ಬಗ್ಗೆ ಆಗಲಿ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಇಲ್ಲಾಂದ್ರೆ ಅವ್ರು ಬರೀ 2% ಜನ ಈ ದೇಶದೊಳಗೆ ಇದ್ದುಕೊಂಡು 98% ಜನರನ್ನೆಲ್ಲ ಆಳ್ತಾರಂತಂದ್ರೆ ಅದೇನೋ ಒಂದು ಭಾವನಾತ್ಮಕ ವಿಷಯ, ಒಂದು ಭಾರತೀಯರ ಮೌಢ್ಯದ ಒಂದು ದುರುಪಯೋಗ ಅವರೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಅಷ್ಟೇ. ಇದೇ ಭಾರತೀಯ ಮೌಢ್ಯ ಅನ್ನುವಂಥದ್ದು ಏನಾದ್ರು ಅವರಿಗೆ ಮಾರಕ ಆಗ್ಬೋದಾ ಈ ಲೋಕಸಭಾ ಚುನಾವಣೆಯಲ್ಲಿ? ಈಗ ಸದ್ಯಕ್ಕೆ ಆಗ್ಲಿಕ್ಕಿಲ್ಲ. ಅದು ಈಗ ಈ ಪ್ರೆಸೆಂಟ್ ಇನ್ಕಮಿಂಗ್ ಏನು 24th ಎಲೆಕ್ಷನ್ ಇದೆ ಅಲ್ಲ, ಇದರೊಳಗೆ ಆಗ್ಲಿಕ್ಕಿಲ್ಲ. ಬಟ್ ಅವ್ರಿಗೆ ಒಂದು ಪ್ರಬಲವಾದ ಒಂದು ವಿರೋಧ ಕ್ಯಾಂಡಿಡೇಟ್ ಇಲ್ಲ. ಅದಕ್ಕೆ ಅವರು ಆ ನಮೂನೆ ಹೆಚ್ಚು ಮೇಲ್ಗೈ ಸಾಧಿಸ್ತಾ ಇದ್ದಾರೆ ಅಷ್ಟೇ. ಹಾಗೇನೆ ಬಿಜೆಪಿಯಲ್ಲಿ ಒಂದು ರೂಲ್ಸ್ ಇದೆ, ಏನಂತ ಅಂದ್ರೆ 75 ವರ್ಷಗಳ ಮಾತ್ರ ಆಡಳಿತ ನಡೆಸಬೇಕು, ಅದಾದ ನಂತರ ಇಲ್ಲ ಅಂತ. ಇನ್ನೇನು ಮೋದಿಯವರು ಆಸುಪಾಸಿನಲ್ಲಿ ಇದ್ದಾರೆ, ಏನಾಗ್ಬೋದು? ಅದೇ NDA ಸರ್ಕಾರ ಬಂದ್ರೆ ಬೇರೆ ಯಾರು ಬರ್ಬೋದು? ಬೇರೆ ಹೆಸರು ಏನಾರು ಇದೆಯಾ? ಇಲ್ಲ, ಅವ್ರು ಯಾರು ಬಿಡೋದಿಲ್ಲ. ಅವರೆಲ್ಲರೂ ಈಗ ಜನರಿಗೆ ಮೋಸ ಮಾಡ್ಕೊತ ಹೋಗ್ತಾರೆ ಅಷ್ಟೇ, ಮತ್ತೇನಿಲ್ಲ. ಅವರು ಯಾರಿಗೂ ಅಧಿಕಾರವನ್ನು ಬಿಟ್ಟುಕೊಡೋದಿಲ್ಲ. ಅವರು ಈಗೆಲ್ಲ ಹೊಸ ಮುಖ್ಯಮಂತ್ರಿಗಳಿಗೆ ಅವಕಾಶ ಕೊಟ್ವಿ ಅಂತ ಅಂದರು. ಅವರು ಏನು ಸರ್ವಾಧಿಕಾರ ಮನೋಭಾವ ಐತಲ್ಲ, ಅವರೆಲ್ಲ ಅನ್ಎಜುಕೇಟೆಡ್, ಇನ್ನೂ ಪ್ರಬುದ್ಧರಲ್ಲದ ಜನರನ್ನೇ ಮುಖ್ಯಮಂತ್ರಿಗಳನ್ನು ಮಾಡಿಕೊಂಡು ತಮ್ಮ ಹಿಡಿತದೊಳಗೆ ಇಟ್ಕೊಳ್ತಾರೆ. ಅದು ಒಂದು ಕಾರಣ ಅವ್ರಿಗೆ. ಅದು ಮ್ಯಾಗೇನು ಎಕ್ಸ್ಪೋಸ್ ಮಾಡ್ತಾರೆ ಅಂತಂದರೆ ನಾವೆಲ್ಲರೂ ಏನು ಅಂತಂದರೆ ಅತಿ ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದರಿರ್ತಕ್ಕಂಥ ಹುನ್ನಾರ ಏನು ಅಂತಂದರೆ ಎಲ್ಲವನ್ನು ಸೆಂಟ್ರಲೈಸ್ ಮಾಡಿ ಹಿಡಿದು ಇಟ್ಕೊಳ್ತಕ್ಕಂಥ ಒಂದು ಸರ್ವಾಧಿಕಾರಿ ಒಂದು ಧೋರಣೆ ಅಲ್ಲಿ ಎದ್ದು ಕಾಣ್ತಾ ಇದೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ಸರ್ವಾಧಿಕಾರಿ ಧೋರಣೆ ಇದೆ ಅಂತ ಹೇಳ್ತೀರಾ. ಆದರೆ ಅದೇ ಪಕ್ಷದಲ್ಲಿ ಅಮಿತ್ ಶಾ ಇದ್ದಾರೆ, ಹಾಗೂ ಯೋಗಿ ಅವರ ಹೆಸರು ಕೂಡ ಬರ್ತಾ ಇದೆ, ಆದಿತ್ಯ ಯೋಗಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಇವರಿಬ್ಬರ ಅಭಿಪ್ರಾಯ?
ಅದು ಅವ್ರೇನು ಅಂಥ ಒಂದೇನು ಒಳ್ಳೆ ಹಿನ್ನೆಲೆಯಿಂದ ಬಂದವರಲ್ಲ, ಅವರು ಕೂಡ ಜೈಲಿನಲ್ಲಿದ್ದುಕೊಂಡು ಎಲ್ಲ ಇವನ್ನೆಲ್ಲ ಬಡದಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಏನು ಅಂತಂದರೆ ಈ ಜನರ ಸಾಮಾನ್ಯ ಜನರ ಬಗ್ಗೆ ಆಗಲಿ, ದಲಿತರು, ಅಸ್ಪೃಶ್ಯರು ಇವ್ರ ಬಗ್ಗೆ ಯಾವುದೇ ರೀತಿಯ ಒಂದು ಒಳ್ಳೆಯ ಮನೋಭಾವನೆ ಇಲ್ಲ. ಬರೀ ಓಟಿಗಾಗಿ ಮಾತ್ರ ಮೇಲ್ನೋಟಕ್ಕೆ ಇತರರಿಗೆ ಅವಕಾಶ ಕೊಟ್ಟಂಗೆ ಮಾಡ್ತಾರೆ, ಆದರೆ ಮನಪೂರ್ವಕವಾಗಿ ಅವ್ರು ಎಂದೂ ಕೊಡೋದಿಲ್ಲ. NDA ಅಲ್ಲಿ ಈ ರೀತಿ ಕಥೆ ಆದರೆ INDA ಒಕ್ಕೂಟ ಮಾಡಿಕೊಂಡು ಒಂದು 26ಕ್ಕೂ ಹೆಚ್ಚು ಪಕ್ಷಗಳು ಸೇರಿಕೊಂಡು ಒಕ್ಕೂಟ ಮಾಡ್ಕೊಂಡಿದೆ. ಇದು ಸರಿ ಹೋಗುತ್ತಾ? ಈ ಒಕ್ಕೂಟ ಆಡಳಿತ ನಡೆಸುತ್ತಾ? ಇದು ಗೆದ್ದು ಬಂದರೆ ಅವ್ರು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಹಿಂದೆ ವಾಜಪೇಯಿ ಅವರು ಕೂಡ 28 ಪಕ್ಷಗಳನ್ನು ಇಟ್ಕೊಂಡು ಆಡಳಿತ ನಡೆಸಿದ್ರು. ಒಂದು 11 ತಿಂಗಳನ್ನು ಕೂಡ ಅವ್ರಿಗೆ ಆಡಳಿತ ನಡೆಸೋಕೆ ಆಗೋದಿಲ್ಲ. ಯಾಕಂದ್ರೆ ಇವರೆಲ್ಲ ಇಂಡಿಪೆಂಡೆಂಟ್ ಥಿಂಕಿಂಗ್ ಇದ್ದಂಥ ಜನ, ಬ್ಲೈಂಡ್ ಫಾಲೋವರ್ಸ್ ಅಲ್ಲ. ಹೀಗಾಗಿ ಅವರೇನು ಒಂದು ವೈಜ್ಞಾನಿಕ ಹಿನ್ನೆಲೆ ಒಳಗೆ ಅವರು ಕಚ್ಚಾಡ್ತಾರೆ. ಅವರು ಅಧಿಕಾರಕ್ಕೆ ಕಚ್ಚಾಡ ಸಹಜ. ಮನೆ ಒಂದು 20-30 ಕೂಡಿದ್ರೆ ಇದು ಒಂದು 28 ಜನ ಒಂದು ಕಡೆ ಕೂಡಿದಾಗ, ಡಿಫ್ರೆಂಟ್ ಐಡಿಯಾಲಜಿ ಒಂದು ಕಡೆಗೆ ಕೂಡಿದಾಗ ಅದು ಆಟೋಮೆಟಿಕ್ ಆಗಲಿ ಒಂದು ಭಿನ್ನ ಇದನ್ನು ತೆಗೆದುಕೊಳ್ತೈತಿ. ಅಷ್ಟು ಯಶಸ್ವಿ ಆದರೂ ಕೂಡ ಯಶಸ್ವಿ ಆಗೋದಿಲ್ಲ. ಒಂದೇ ಮಾತು ಯಾಕೆ ಆಗೋದಿಲ್ಲ ಅಂದರೆ ಇವ್ರಿಗೆ ಪ್ರಬಲ ವಿರೋಧಿನೇ ಇಲ್ಲ. ಮೋದಿ ವಿರುದ್ಧ ರಾಜೀವ್ ಗಾಂಧಿಯವ್ರನ್ನ ನಿಂದಿಸಿದ್ವಿ, ಇವರು ರಾಹುಲ್ ಗಾಂಧಿಯವ್ರನ್ನ ನಿಂದಿಸಿದ್ವಿ ಅಂತಂದರೆ ಅಷ್ಟೊಂದು ಇದು ಬರೋದಿಲ್ಲ. ಈಗೇನೋ ಒಂದು ಹೊಸ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ರೆ ಹಿ ವಿಲ್ ಪರ್ಫಾರ್ಮ್ ಮೋರ್ ದ್ಯಾನ್ ರಾಹುಲ್ ಗಾಂಧಿಗಿಂತ ಒಂದು ಒಳ್ಳೆ ಒಂದು ಇದಕ್ಕೆ ಆಡಳಿತ ಅಲ್ಲ, ಪಕ್ಷ ಒಂದು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಒಂದು ಬಲಿಷ್ಠ ವಿರೋಧ ಪಕ್ಷವಾದರೂ ಬರ್ಬೋದು ಅಂತ ಒಂದು ಆಶೆ, ಬಲಿಷ್ಠ ವಿರೋಧ ಪಕ್ಷವಾಗಬಹುದು ಅಂತ ಹೇಳ್ತೀರಾ. ಆದರೆ ಇದೇ ಲೋಕಸಭೆಯನ್ನು ಮುಂದಿಟ್ಟುಕೊಂಡು ಕರ್ನಾಟಕದಲ್ಲಿ JDS ಮತ್ತು BJP ವಿಲೀನ ಆಗಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇದು ಅನೈತಿಕ ವಿಲೀನ ಅಂತ, ಒಂದು ಸೈದ್ಧಾಂತಿಕ ಹಿನ್ನೆಲೆ ಒಳಗೆ ಜಾತ್ಯತೀತ ಅಂತ ಹೇಳಿ ಪಕ್ಷಕ್ಕೆ ಹೆಸರಿಟ್ಟುಕೊಂಡು ಹಿಂದೆ ಯಾವಾಗ 8ರೊಳಗೆ ಯಡಿಯೂರಪ್ಪರ ಜೊತೆಗೆ ಕುಮಾರಸ್ವಾಮಿ ಅವರು ಹೋದಾಗ ಕಣ್ಣೀರು ಸುರಿಸಿರ್ತಕ್ಕಂಥ ದೇವೇಗೌಡರು ಈಗ ಅದನ್ನು ಹೊಗಳ್ತಾರೆ ಅಂತಂದ್ರೆ ಇವರೆಷ್ಟು ನಯವಂಚಕತನ ಇವರಲ್ಲಿ ಇದೆ. ಯಾವುದೋ ಒಂದು ಬದ್ಧತೆ ಇಲ್ಲ, ಸೈದ್ಧಾಂತಿಕವಾದ ಬದ್ಧತೆ ಇಲ್ಲ. ಈಗ ಹೋಗ್ತಾರೆ, ಒಪ್ಪಂದ ಮಾಡ್ಕೊಳಕ್ಕೆ ಹೋಗ್ತಾರೆ, ಒಬ್ಬ ಲೀಡರ್ನು ಕರ್ಕೊಂಡು ಹೋಗೋದಿಲ್ಲ. ಮನೆಯವರು ಮಗ, ಮೊಮ್ಮಗ, ಸೊಸಿ, ಇನ್ನು ಸಾಧ್ಯ ಆದ ನಾಯಿಗಳನ್ನು ಕರ್ಕೊಂಡು ಹೋದ್ರು ಹೋಗ್ತಿದ್ರು ತಮ್ಮ ಮನೆಯು. ಹಿಂಗೆ ಅದು ಯಾವುದೇ ರೀತಿಯ ಒಂದು ಪ್ರಜಾಸತ್ತಾತ್ಮಕ ಒಂದು ಇದು ಅವ್ರಿಗೇನು ಅಂತಂದರೆ ತಮ್ಮ ಸೈದ್ಧಾಂತಿಕನ ಬದ್ಧತೆ ಇಲ್ಲ ಅವರಲ್ಲೇ. ಇವನ್ನೆಲ್ಲವನ್ನು ನೋಡಿದ್ವಿ ಅಂತಂದರೆ ಅದೇ ಮತ್ತೆ ಕಾಂಗ್ರೆಸ್ಸು ಮತ್ತು JDS ಜೊತೆಗೆ ಮೈತ್ರಿ ಹೋದ ಸಲ ಹೇಗಾಗಿದೆ ಅನ್ನೋದು ಗೊತ್ತೈತೆ. ಮುಂದೂ ಕೂಡ ಇಲ್ಲಿ ಕರ್ನಾಟಕದೊಳಗೆ ಏನು ನಡೀಲಿಕ್ಕಿಲ್ಲ. ಈ ಇಬ್ಬರ ವಿಲೀನ ಯಾರಿಗೆ ಹೆಚ್ಚು ಉಪಯೋಗ ಆಗ್ಬೋದು? ಅಂದರೆ JDSಗೆ ಆಗುತ್ತಾ ಇಲ್ಲ ಇವರಿಗೆ ಹೆಚ್ಚು ಉಪಯೋಗ ಆಗ್ಬೋದಾ? ಒಂದು ಆದರೆ ಕಾಂಗ್ರೆಸ್ಗೆ ಹೆದರಿ ಕೆಲಸ ಮಾಡ್ತಾ BJP ಏನಾದರೂ ವಿಲೀನ ಆಗ್ತಾ ಅಂತ ಪ್ರಶ್ನೆ ಸರ್. ಏನು ಹಂಗೇನಿಲ್ಲ, ಹೆಚ್ಚಿಗೆ ಲಾಭ ಆಗೋದು JDSಗೆ. ಯಾಕಂದ್ರೆ ಈಗಾಗಲೇ ಅವರು 39 ಸೀಟ್ ಇದ್ರೆ 19 ಸೀಟಿಗೆ ಬಂದಿದ್ದಾರೆ. ಮುಂದೆ ಅವ್ರು ಎಕ್ಸ್ಟಿಂಗ್ವಿಷ್ ಹಾಕಿವಿ ಅನ್ನೋ ಒಂದು ಇದನ್ನು ಕೂಡ ನೆಕ್ಸ್ಟ್ ಸ್ಟೆಪ್ ನೋಡ್ತಾರೆ. ಈಗಾಗಲೇ ಅವ್ರಿಗೆ ಒತ್ತಾಯ ಮಾಡಿದರು, ವಿಲೀನ ಆಗಿಬಿಡ್ರಿ BJP ಒಳಗೆ ಅಂಥೇಳಿ. ನಾವು ಆಗೋದಿಲ್ಲ ಅಂತ ಹೇಳಿದರು. ಆ ಮುಂದಿನ ಇಲೆಕ್ಷನ್ದಾಗ ಬಹುಶಃ ಮುಂದಿನ ಸ್ಟೆಪ್ ಅವ್ರದ್ದು BJP ಜೊತೆಗೆ ವಿಲೀನ ಆಗೋದ ಒಂದು ಅನಿವಾರ್ಯತೆ ಅವ್ರಿಗೆ ಬರ್ತೈತೆ. ಇಂಡಿಪೆಂಡೆಂಟ್ ಪಕ್ಷ ಆಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅವರು. ಇನ್ನು ರಾಜ್ಯಕ್ಕೆ ಬಂದರೆ 135 ಓಟ್ಗಳನ್ನ ಗೆದ್ದು ಸೀಟ್ ತಗೊಂಡು ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿಯನ್ನು ಈಗ ಸಿದ್ದರಾಮಯ್ಯ ಅವರು ಹಿಡಿದಿದ್ದಾರೆ. ಹೇಗಿದೆ ಸರ್ ಅವರ ಆಡಳಿತ? ಅವ್ರು ಯಾವಾಗಲೂ ಕೂಡ ಒಂದು ಬದ್ಧತೆ ಇದೆ. ಜಾತ್ಯತೀತ ಅಲ್ಲದ ಹೆಸರು ಇಲ್ಲದರೂ ಕೂಡ ಆ ಕಡೆ ಒಲವಿದೆ. ಈ ಅನ್ನ ಸತ್ಯ ಅವ್ರು ಕೊಟ್ಟಿರ್ತಕ್ಕಂಥ 186 ಇದನ್ನು ಕೊಟ್ಟರು, ಹೋದ ಸಲ ಭರವಸೆಗಳನ್ನು ಕೊಟ್ಟರು. ಅದು 158 ಭರವಸೆಗಳನ್ನು ಈಡೇರಿಸಿದ್ರು. ಅವ್ರಿಗೆ ಏನೋ ಒಂದು ಕಮಿಟ್ಮೆಂಟ್ ಇದೆ ಬಡವ್ರ ಬಗ್ಗೆ, ಇದ್ರ ಬಗ್ಗೆ ಸ್ವಲ್ಪ ಒರಟು ಅನ್ನೋದೊಂದು ಬಿಟ್ಟರೆ ಹಾರ್ಡ್ರಿಲಿ ಈಸ್ ಕೈಂಡ್ ಮ್ಯಾನ್. ಸಾಮಾನ್ಯ ಜನರದ್ದು ಹೊಟ್ಟೆ ಹಸಿವು ಏನು ಸಮಸ್ಯೆಗಳದಾವಲ್ಲ ಅದ್ರ ಬಗ್ಗೆ ಹೆಚ್ಚಿದೆ. ಬಿಕಾಸ್ ಆಫ್ ದೀಸ್ ಗ್ಯಾರಂಟೀಸ್ ಏನದಾವಲ್ಲ ಅವರೆಲ್ಲ ಬಡವ್ರ ಪರವಾಗಿನೇ ಅದಾವು. ಅವ್ರಿಗೆ ಏನು ಮಾಡ್ತಾರಂದ್ರೆ ಬಡವ್ರಿಗೆ ಅಕ್ಕಿ ಕೊಟ್ಟರು ಇನ್ನೆಲ್ಲಿ ಅವ್ರು ಸಿಗ್ತಾರ ಅಂತ ಹೇಳಿದರೆ ಅದು ದೊಡ್ಡ ಕೆಲಸ ಮಾಡ್ತಾಯಿದೆ. ಆ ಉಣ್ಣುವ ಇದನ್ನಾರು ಜನರಿಗೆ ತಪ್ಪಿಲ್ಲ ಅದು. ಹೀಗಾಗಿ ಈಗ ಜನ 200-300 ರೂಪಾಯಿ ಕೂಲಿ ಕೇಳ್ತಾರೆ. ಆ ಅಕ್ಕಿನೂ ಇಲ್ಲ ಅಂತಂದ್ರೆ ಅವ್ರು ಏನು ಅಂತಂದ್ರೆ ಈಗ ಒಬ್ಬೊಬ್ಬ ಕೂಲಿ 500-500 ರೂಪಾಯಿ ದಿನಕ್ಕೆ ನಾವು ಕೊಡಬೇಕಾಗಿತ್ತು ಎಲ್ಲಿ ಹಳ್ಳಿಗಾಡುಗಳಲ್ಲಿ. ಅಷ್ಟರ ಮಟ್ಟಿಗೆ ಆದರೂ ಒಂದೇನು ಅಂತಂದ್ರೆ ನಿಂತ್ಕೊಂಡೈತಿ. ಇವತ್ತು ಒಕ್ಕಲ್ತನ ಕೃಷಿ ನಿಂದಿರ್ಬೇಕಾದ್ರೆ ಈಗ ನಾವೆಲ್ಲ ಕೃಷಿ ಪ್ರಧಾನವಾಗಿರ್ತಕ್ಕಂಥವ್ರಿಗೆ 200-300 ಕೂಲಿಗಳು ಸಿಗ್ತಾರೆ. ಈಗ
ಆ ಅಕ್ಕಿ ಸಿಗ್ತೈತೆ, ಅಕ್ಕಿ ಐತಲ್ಲ ಅಂತ ಹಿಡ್ಕೊಂಡು ಬರೀ ಉಪ್ಪು ಮೆಣಸಿಕಾಯಿ ಮೇಲ್ ಖರ್ಚಿಗೆ ಅಷ್ಟೇ ಈಗ ಕೂಲಿ ಬೇಡ್ತಾ ಇದ್ದಾರೆ. ಅವರೇನು 10 ರೂಪಾಯಿ KGಕ್ಕಿಂತ ಕಡಿಮೆ ಅಕ್ಕಿ ಸಿಗ್ತಾವೋ ಅಲ್ಲಿ ತಿಂದು ಈಗ ಸುಖವಾಗಿ ಅದಾರ. ಅದು ಏನು ಕ್ವಾಲಿಟಿ ಐತೋ ಅದು ಆ ಮಾತು ಬೇರೆ. ಆದರೆ ಇಲ್ಲ ಅಂದರೆ ಒಮ್ಗೆ 60-70 ರೂಪಾಯಿ ಕೊಟ್ಟು KG ಅಕ್ಕಿ ತಂದಿದ್ನಂದ್ರೆ ಅದು ಬರ್ಡನ್ ಹಾಕಿತ್ತು. ಅಷ್ಟು ರೊಕ್ಕ ಕೇಳ್ತಿದ್ರು ಅವರು. ನಮ್ಗೆ ದಿನವೈ ಸಾಲಂಗಿಲ್ಲ, ನಮ್ಮ 300 ರೂಪಾಯಿ ಸಾಲಾಗಲ್ಲ, 500 ರೂಪಾಯಿ ಕೂಲಿ ಕೊಡ್ರಿ ಅಂತ ಕೇಳ್ತಾಯಿದ್ರು. ಅಷ್ಟರ ಮಟ್ಟಿಗಾದರೂ ಏನು ಅಂತಂದರೆ ಒಂದು ರೀತಿಯಾದ ಜನಪರವಾದ ಒಂದು ಇದು ಐತಿ ಅಂತ. ಮೊದಲಿಗೆ ಪೀಠೋಬ ಆಮೇಲೆ ವಿಠೋಬ, BJP ಅವ್ರದ್ದು ಏನಂತಲೇ ಮೊದಲು ವಿಠೋಬ ಆಮೇಲೆ ಪೀಠೋಬ. ಹಿಂಗೆ ಹೊಟ್ಟೆ ಬಗ್ಗೆ ಇದ್ರ ಬಗ್ಗೆ ಸಮಸ್ಯೆ ಇಲ್ಲ, ದೇವ್ರ ಬಗ್ಗೆ ಸಮಸ್ಯೆ. ಈಗ ಜನರ ಆಶ್ರಯ ಯೋಜನೆ ಬಗ್ಗೆ ಚಿಂತೆ ಇಲ್ಲ, ಅವ್ರು ದೇವರ ಆಶ್ರಯದ ಬಗ್ಗೆ ಚಿಂತನೆ ಐತಿ. ಈಗ ಅಯೋಧ್ಯೆ ಮಾಡಿದ್ರು, ಎದಕ್ಕೆ ಬಂತದು? ಈ ಊರಾಗ ಸಾವಿರಾರು ಕೋಟಿ ದೇವಾಲಯಗಳದಾವು, ಜನರಿಗೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇತ್ತು. ಆದರೆ ಅದು ಒಂದು ಯಾಕೆ ಬೇಕು ಅಂದರೆ ಜನರಿಗೆ ಎಕ್ಸ್ಪೋಸ್ ಮಾಡಲಿಕ್ಕೆ, ಭಾವನಾತ್ಮಕವಾಗಿ ಅವ್ರನ್ನ ಹಸಿವೆಯನ್ನು ಮರೆಸ್ತಕ್ಕಂಥ ತಮ್ಮ ಜೀವನದ ಇದನ್ನು ಮರೆಸಲಿಕ್ಕೆ ಇವನ್ನೆಲ್ಲವನ್ನು ಸೋಗಿ ಹಾಕ್ತಾರೆ ವಿನಃ ಅದು ಏನು ಅಂತಂದರೆ ನಿಜವಾದ ಒಂದು ಮಾನವೀಯ ಕಳಕಳಿ ಏನು ಅಂತಂದರೆ ಅವರಲ್ಲಿ ಹಿ ಮೇ ಕ್ಯಾಪ್ಚರ್ ಪವರ್, ಹಿಡಿದಿರ್ಬೋದು, ಅಧಿಕಾರ ಹಿಡಿದಿರ್ಬೋದು, ಹೆಚ್ಚು ದಿನ ಅದನ್ನು ಬಳಸ್ಬೋದು. ಆದರೆ ಅದೇನಿಲ್ಲ ಅಂದರೆ ಜನಪರ ಅಲ್ಲ, ಅದು ಜನಪರ ಅಲ್ಲ. ಮೋದಿಯವರ ಈ ಸಿದ್ಧಾಂತವೆಲ್ಲನೂ ನೋಡಿ ಹೊರ ದೇಶಗಳಲ್ಲಿ ಇವರನ್ನು ವಿಶ್ವ ನಾಯಕರು ಅಂತ ಹೇಳಲ್ಪಡ್ತಾರೆ. ಏನು ಹೇಳ್ತೀರಾ ಸರ್? ವಿಶ್ವನಾಯಕರು ಅಂತ ಹೇಳಿ ಏನು ಕೆಲಸ ಮಾಡಿದಾರಂತೆ ಅವ್ರು ವಿಶ್ವನಾಯಕರು ಅಂತ ಹೇಳ್ತಾರೆ. ಅಲ್ಲಿ ಜನ ಇದ್ದಾರೆ, ನಮ್ಮ ಜನ ಅದಾರೆ ಅಲ್ಲಿ. ಅವರೆಲ್ಲ ಇವತ್ತು ಮಾಧ್ಯಮಗಳು ಕೂಡ ತಪ್ಪು ತಿಳ್ಕೊಬೇಡ್ರಿ, ಮಾಧ್ಯಮಗಳು ಕೂಡ ಇವತ್ತು ಯಾವ ರೀತಿ ಯಾರ ಪರವಾಗಿ ಕೆಲಸ ಮಾಡ್ತಾವೆ ಅಂತೇಳಿ ಇವತ್ತು ವಿರೋಧ ಪಕ್ಷದ ಬಗ್ಗೆ ಮಾಧ್ಯಮಗಳು ಎಲ್ಲಿನೂ ಕೂಡ ಎಕ್ಸ್ಪೋಸ್ ಮಾಡೋದಿಲ್ಲ. ಅವ್ರು ಒಂದು ತಪ್ಪನ್ನು ಕೂಡ ಏನು ಅಂತಲ್ಲ ಇವರು ಹೇಳೋದಲ್ಲ. ಬಿಕಾಸ್ ಆಫ್ ದೇ ಆರ್ ಫೀಡಿಂಗ್, ಇವನ್ನೆಲ್ಲ ಸಾಕ್ತಾ ಇದ್ದಾರೆ, ಸಲುತ್ತಾ ಇದ್ದಾರೆ ಎಲ್ಲ ಈ ಸಮೂಹ ಮಾಧ್ಯಮಗಳನ್ನು ಎಲ್ಲವೂ. ಒಂದು ಸೆಂಟ್ರಲ್ ಗೌರ್ಮೆಂಟ ಕೈಯಾಗಿರೋ ಹೊತ್ತಿನಾಗ ಇದೇನು ಇಟ್ಸ್ ಈಜಿ ಅಂತ. ಎಲ್ಲೋ 1-2 ಪ್ರಾಮಾಣಿಕವಾದ ನಿಮ್ಮಂಥ ಪ್ರಾಮಾಣಿಕ ಇವರು ಇದ್ರೂ ಕೂಡ ಅದನ್ನ ಹತ್ತಿಕ್ಕತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ ಅಂತ. ಸರ್, ಇತ್ತೀಚಿನ ಚುನಾವಣೆಗಳಲ್ಲಿ ಗ್ಯಾರಂಟಿ ಯೋಜನೆಗಳು ಅನ್ನೋದು ತುಂಬ ಚಾಲ್ತಿರೋದು, ಅಂದರೆ ವೈರಲ್ ಆಗ್ತಾ ಇದೆ. ಅದು ಕರ್ನಾಟಕದಲ್ಲಿ ಯಶಸ್ವಿ ಕೂಡ ಆಯಿತು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಅನ್ನೋದೇನಾದ್ರು ಕೈವಾಡ ನಡೆಸುತ್ತಾ? ಆಗ್ಬೋದು. ಜನ ಮರೆಯೋದಿಲ್ಲ ರೀ, ಯಾವಾಗಲೂ ಉಳಿದದ್ದು ಮರೀತಾರೆ ಜನ. ಅನ್ನ ಕೊಟ್ಟವ್ರನ್ನ ಯಾವಾಗಲೂ ಕೂಡ ಏನು ಅಂತಂದರೆ ಮರೆಯೋದಿಲ್ಲ. ಹೊಸಲನ್ನ ಸಿದ್ದರಾಮಯ್ಯ ಬರ್ತಾಯಿದ್ರು, ಬಟ್ ಅದೇನೋ ಜಾತಿಯ ಒಂದು ಇದ್ರ ಸಲುವಾಗಿ ವಿಘಟನೆ ಅದು ಒಂದು ಫ್ಯಾಕ್ಟ್ರಿ ಬಿಟ್ಟನೆ ಅಂದರೆ ಅಲ್ಲಿ ಸೋಲು ಬಂತವ್ರಿಗೆ. ಬಹುಶಃ ಇವು ಎಲ್ಲವೂ ಕೆಲಸ ಮಾಡ್ತಾವೆ. ಜನರ ಹೆಚ್ಚು ವೋಟರ್ಸ್ ಎಲ್ಲರೂ ಅವರೇ ಇರೋದರಿಂದ ಇದರ ಲಾಭ ಪಡೆದಿರ್ತಕ್ಕಂಥವ್ರು 100ಕ್ಕೆ 7 ಜನ ಅಂತೂ ಇದರ ಲಾಭ ಪಡೆದವ್ರು ಅದಾರ. ಬಸ್ಸಿಂದು ಆಮೇಲೆ ಕರೆಂಟಿಂದು ಇವೆಲ್ಲವೂ ಏನು ಅಂತಂದ್ರೆ ಅಗದಿ ಎಲ್ಲರಿಗೂ ತಲುಪಿರ್ತಕ್ಕಂಥ ಸಾಮಾನ್ಯ ಜನರು ಕೂಡ, ಮೇಲ್ಮಟ್ಟದ ಮಧ್ಯಮ ವರ್ಗದವ್ರಿಗೂ ಕೂಡ ಈ ಕರೆಂಟ್ ಬಿಲ್ಲು ನಾನು ಒಬ್ಬ ರಿಟೈರ್ಡ್ ಪ್ರೊಫೆಸರ್ ಆಗಿನೂ ಕೂಡ ನನಗೆ 1100 ರೂಪಾಯಿ ಕರೆಂಟ್ ಬಿಲ್ ಕಟ್ತಿದ್ದೆ, ಅದೇ ಉಳಿತಿಲ್ಲ ನಮಗೆ. ಈಗ ಎಲ್ಲರೂ ಕೂಡ ಫಲಾನುಭವಿಗಳು ಅದಾರ. ಅದ್ರ ಪರವಾಗಿ ಅದನ್ನು ಮಾಡ್ಬೋದು. ಆಮೇಲೆ ಇವು ಅಷ್ಟೇ ಕೆಲಸ ಮಾಡೋಂಗಿಲ್ಲ, ಆದರೆ ಅವು ಮುಂದೆ ಏನಾಕೈತಿ ಅಂತಂದ್ರೆ ಇದು ಇಲೆಕ್ಷನ್ ಬಂದಾಗ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಾತಾವರಣ ಅವರು ನಿರ್ಮಾಣ ಮಾಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿನ ರಾಮ ಮಂದಿರ ಉದ್ಘಾಟನೆ ಮಾಡ್ತಾರೆ, ಆಮೇಲೆ ಗಡಿ ಒಳಗೆ ಯಾವುದಾದ್ರು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಇಂಥವು ಏನಾರು ಮಾಡಿ ಜನರ ಗಮನವನ್ನು ಬದಲಾವಣೆ ಮಾಡಿ ಒಂದು ನಮ್ಮನ್ನು ಹುಯಿಲಿ ಎಬ್ಬಿಸಿ ಜನರ ಇದನ್ನು ಕ್ಯಾಪ್ಚರ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಅವ್ರು ಮಾಡ್ತಾರೆ. ಅವ್ರಿಗೆ ಕರಗತ ಆಗ್ಯಾವ ಎಲ್ಲವೂ. ಇವರಿಗೆ ಈ ಇತರ ವಿರೋಧ ಪಕ್ಷಗಳಿಗೆ ಹಣಕಾಸಿಲ್ಲ, ಸಂಘಟನೆ ಇಲ್ಲ, ಆಮೇಲೆ ರಾಜ್ಯವಾರು ಇವೆಲ್ಲ ಏನವೆ ಅಂತ ಒಂದೊಂದು ಪಕ್ಷ ಆಗಿಬಿಟ್ಟಿದ್ದಾವೆ. ಹಿಂಗಾಗಿ ಎಲ್ಲರೂ ಕೂಡಿ ಒಕ್ಕಟ್ಟಾದ್ರೆ ಡೆಫಿನೆಟಾಗಿ ಮೋದಿಯವ್ರನ್ನ ಸೋಲಿಸ್ತಾರೆ. ಒಕ್ಕಟ್ಟಾಗೋದು ಭಾಳ ಕಠಿಣ ಐತೆ. ಸರ್, ಯಾವುದೇ ಪಕ್ಷಗಳಿಲ್ಲ ಅಂದರೆ NDAನೇ ಗೆಲುವನ್ನು ಸಾಧಿಸಲಿ ಅಥವಾ NDA ಒಕ್ಕೂಟವೇ ಗೆಲುವನ್ನು ಸಾಧಿಸಲಿ, ಒಬ್ಬ ಹಿರಿಯರಾಗಿ ಯಾರೇ ಪಕ್ಷದ ಚುಕ್ಕಾಣಿಯನ್ನು ಹಿಡಿದ್ರು, ರಾಜಕೀಯ ಚುಕ್ಕಾಣಿಯನ್ನು ಹಿಡಿದ್ರೆ ಯಾವ್ಯಾವ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಆಕಾಂಕ್ಷೆ ಪಡ್ತೀರಾ, ಹೇಳ್ತೀರಾ ಸರ್? ಮತ್ತು ಈಗ ಎಲ್ಲವೂ ನಮ್ಮ ಮೊದಲಿಗೆ ಎಲ್ಲರಿಗೂ ಕೂಡ ಆಹಾರ ಸಿಗಬೇಕು, ಅವ್ರಿಗೆ ಶಿಕ್ಷಣ ಸಿಗಬೇಕು. ಆಹಾರ, ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಮೊದಲಿಗೆ ನಮ್ಗೆ ರಕ್ಷಣೆಗೆ ಖರ್ಚು ಮಾಡ್ತಕ್ಕಂಥದ್ದು ಕಡಿಮೆ ಮಾಡುವಲ್ರಕ್ಕ. ಆದರೆ ಅತಿ ಪ್ರಾಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ, ಆರೋಗ್ಯ ಮತ್ತು ಹಸಿವೆಯನ್ನು ನೀಗಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಆದಷ್ಟು ಏನು ಅಂತಂದ್ರೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅವರೆಲ್ಲ ಅದಾನಿ ಅಂಬಾನಿ ಅವರೆಲ್ಲ ಅವ್ರಿಗೆಲ್ಲ ಮಾಡಿದ್ರೆ ಎದಕ್ಕೆ ಬರ್ತೈತೆ, ಅದು ಎದಕ್ಕೆ ಬರೋದಿಲ್ಲ.
ರಕ್ಷಣೆಗಾಗಿನೂ ಕೂಡ ಈಗ ಒಂದು 10 ದಿವಸದ ರಕ್ಷಣೆ ಖರ್ಚು ಮಾಡಿದರೆ ಈ ದೇಶದಿಂದ ಹಸಿವೆಯನ್ನು ತೊಡೆದು ಹಾಕ್ಬೋದು ಅಂತ. ಅಷ್ಟನ್ನು ಖರ್ಚು ಮಾಡಲಿಕ್ಕೆ ಏನು ಅಂತಂದರೆ ಸಾಧ್ಯ ಇಲ್ಲ. ಮೊದಲಿಗೆ ಮುಂಜಾನೆ ಎದ್ದು ಕೂಡಲೇ ಪಾಕಿಸ್ತಾನ ಅಂತ ಹೇಳ್ತಾರೆ. ಪಾಕಿಸ್ತಾನಿಗೆ ಅವ್ರಿಗಿನ್ನು ಎದ್ದು ನಿಲ್ಲಕ್ಕೆ ಬರೋದಿಲ್ಲ, ಅವ್ರಿಗೆ ಹೊಡೆದಾಡ್ಕೊಂಡು ಸಾಯಕತ್ತೇವೆ ಕೂಳಿಗೆ. ಅವ್ರು ಬಂದು ನಮ್ಮ್ಯಾಗ ಏನು ಮಾಡ್ತಾರೆ, ಸುಮ್ಮನೆ ಅವ್ರನ್ನ ಎಕ್ಸ್ಪೋಸ್ ಮಾಡೋದು. ಪಾಕಿಸ್ತಾನ ಗಡಿ ಇವು ಏನು ಅದಾವಲ್ಲ, ಭಾವನಾತ್ಮಕ ವಿಷಯಗಳೇನದಾವಲ್ಲ ಅವನ್ನ ನಾವು ಇಲ್ಲಿ ಎಬ್ಬಿಸ್ತಾರೆ ಅಷ್ಟೇ. ಮತ್ತೇನು ಸರ್, ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಅಂದರೆ ಪ್ರಧಾನಮಂತ್ರಿ ಆಯ್ಕೆ ಚುನಾವಣೆ. ಯಾರಾಗ್ಬೋದು ಮುಂದಿನ ಪ್ರಧಾನಮಂತ್ರಿ? ಮುಂದಿನ ಪ್ರಧಾನಮಂತ್ರಿ ಅದು 50-50 ಇದೆ. ಯಾಕಂದರೆ ಈ ಲೋಕಲ್ ಪಾರ್ಟೀಸು ಮತ್ತು ಸ್ಥಳೀಯ ಏನೇನು ಪಕ್ಷಗಳಿದ್ದಾವೆ ಅವೆಲ್ಲ ಒಕ್ಕೂಡಿದ್ರೆ ಒಂದು 50% ಚಾನ್ಸ್ ಇದೆ. ಮತ್ತು ಮೋದಿ ಮುಂಚೆಯಿಂದ ಇರೋದ್ರಿಂದ ಅವ್ರಿಗೂ 50% ಚಾನ್ಸಸ್ ಇದೆ. ಈಗಿರೋ ಆಲ್ರೆಡಿ ಪವರ್ ಇರೋದ್ರಿಂದ ಅವರು ಮೆಜಾರಿಟಿ ಆಗೋ ಚಾನ್ಸಸ್ಸು ಇದೆ. ಯಾಕಂದರೆ ಅವ್ರು ಇರೋ ಪವರ್ಸ್ನ ಯುಟಿಲೈಸ್ ಮಾಡಿಕೊಂಡು ಏನೇನು ಬೆನಿಫಿಟ್ಸು ಮತ್ತು ಜನಕ್ಕೆ ಏನೇನು ಆಶ್ವಾಸನೆಗಳು ಅದನ್ನು ಕೊಡೋ ನಿಟ್ಟಿನಲ್ಲಿ ಅವರು ಸ್ವಲ್ಪ ಮೆಜಾರಿಟಿ ತೊಗೊಳ್ಳೋ ಚಾನ್ಸಸ್ಸು ಇದೆ. ಮತ್ತು ಯಾವುದೇ ಕಾರಣಕ್ಕೂ ಅವ್ರೇನು ಆಶ್ವಾಸನೆಗಳು ಕೊಡ್ತಾರಲ್ಲ ಅದನ್ನು ಕಂಪ್ಲೀಟ್ ಅವ್ರೇನು ಎಷ್ಟು ಪೀರಿಯಡ್ ಇರ್ತಾರೋ 5 ಇಯರ್ಸ್ ಆಗ್ಬೋದು ಅಥವಾ ಅದ್ರ ಮುಂದೇನೂ ಆಗ್ಬೋದು, ಕಂಟಿನ್ಯೂಸ್ ನಡೆಸ್ಕೊಂಡು ಹೋಗಬೇಕು. ಮತ್ತು ಅವ್ರೇನು ಮೆಜಾರಿಟಿ ಅಥವಾ ಇದು ಆಶ್ವಾಸನೆಗಳು ಏನು ಕೊಡ್ತಾರೋ ಅವನ್ನ ಯಾವುದೇ ಕಾರಣಕ್ಕೂ ಜನರ ಹಿತಕ್ಕಾಗಿ ಇರಬೇಕು. ಅಂದರೆ ಇವಾಗ ನಾರ್ಮಲಾಗಿ ಈ ಆಶ್ವಾಸನೆಗಳು ಕೊಟ್ಟಿರ್ತಕ್ಕಂಥ ಕರ್ನಾಟಕದಲ್ಲಿ ಅವ್ರು ಯುಟಿಲೈಸ್ ಆಗ್ತಿದೆ. ಬಟ್ ಅದು ಮೆಜಾರಿಟಿ ಪಬ್ಲಿಕ್ಗೆ ಯಾವ ಥರ ಯುಟಿಲೈಸ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟು. ಈಗ ಟ್ರಾನ್ಸ್ಪೋರ್ಟೇಷನ್ ಕೊಟ್ಟಿದ್ದಾರೆ ಫ್ರೀ ಆಫ್ ಕಾಸ್ಟ್ ಲೇಡೀಸ್ಗೆ, ಅದು ಕೆಲವರಿಗೆ ಅವಶ್ಯಕತೆ ಇದೆ, ಇನ್ನೂ ಕೆಲವರಿಗೆ ಅವಶ್ಯಕತೆ ಇಲ್ಲದೆ ಇದ್ರೂ ಅದನ್ನು ಯುಟಿಲೈಸ್ ಮಾಡ್ಕೊಳ್ತಿದ್ದಾರೆ. ಅದರಿಂದ ಗೌರ್ಮೆಂಟ್ಗೆ ಯಾವುದೇ ಲಾಭ ಇಲ್ಲ. ಅಥವಾ ಅದನ್ನು ಯೂಸ್ ಮಾಡ್ಕೊಳೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಗೌರ್ಮೆಂಟ್ಗೆ ಏನು ಅರ್ನ್ ಆಗ್ತಿತ್ತು ಅದು ಕಮ್ಮಿ ಆಗ್ತಿದೆ. ಮತ್ತು ಮೇಯ್ನು ಬೇಕಿರೋದು ಜನಗಳಿಗೆ ಮೇಯ್ನು ಆಹಾರ, ಆರೋಗ್ಯ ಮತ್ತು ಶಿಕ್ಷಣ, ಇವು 3 ಮುಖ್ಯವಾಗಿ ಪ್ರಾಮುಖ್ಯ ಕೊಟ್ಟು ಅವನ್ನ ಫ್ರೀ ಆಫ್ ಕಾಸ್ಟಲ್ಲಿ ಏನಾದರೂ ಮುಂದಿನ ಚುನಾವಣೆಗಳಲ್ಲಿ ಅಥವಾ ಅದರ ನೆಕ್ಸ್ಟು ಏನೇನು ಬರ್ತಾರೋ ಅವ್ರ ಪಕ್ಷಗಳು ಅವರು ಆಶ್ವಾಸನೆಗಳು ಇದ್ರ ಮೇಲೆ ತೊಗೊಂಡು ಕಂಪ್ಲೀಟಾಗಿ ಇದ್ರ ಬಗ್ಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಕಂಪ್ಲೀಟಾಗಿ ಗೆದ್ದಿನ ನಂತರನೂ ಇದಕ್ಕೆ ಯಾವುದೇ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಅವರ ಇದರಲ್ಲಿ ಇರುತ್ತದೆ. ಸಾಮಾಜಿಕ ಕಳಕಳಿಯನ್ನು ಉದ್ದೇಶವಾಗಿ ಇಟ್ಕೊಂಡು ತುಂಬ ಹೇಳಿದ್ರಿ. ಆದರೆ 10 ವರ್ಷಗಳಿಂದ ಅಂದರೆ ಸತತ 2ನೇ ಬಾರಿ ಇನ್ನೇನು ಕಂಪ್ಲೀಟ್ ಆಗಕ್ಕೆ ಬಂತು, ನರೇಂದ್ರ ಮೋದಿ ಅವರ ಆಡಳಿತ ನಡೀತಾ ಇದೆ. ಹೇಗಿದೆ ಸರ್ ಅವರ ಆಡಳಿತ ವೈಖರಿ? ಅವ್ರದ್ದು ಇರೋ ಮುಂಚೆ ಇದ್ದಂಥ ಪಕ್ಷಗಳ ಕಂಪೇರ್ ಮಾಡಿದ್ರೆ ಪಾಸಿಟಿವ್ ಇದೆ. ಅಂದರೆ ನಾನು ಬರೀ ಒಬ್ಬರ ಮಾತಲ್ಲ, ಅದು ಇಡೀ ಕಂಟ್ರಿ ಮಾತಾಡ್ತಿದೆ ಮತ್ತು ಔಟ್ ಆಫ್ ಕಂಟ್ರೀಸಲ್ಲೂ ಹೇಳ್ತಿದೆ ಅದು. ಬಟ್ ಬರೀ ಅದೇ ಇವರು ಮುಂಚೆ ಮಾತಾಡಿದಾಗ ಹಿರಿಯರು ಮಾತಾಡಿದ್ರಲ್ಲ, ಅವರು ಹೇಳಿದ ಕೆಲವು ಪಾಯಿಂಟ್ಸ್ನ ತೊಗೊಂಡ್ರೆ ಬರೀ ಅಂದರೆ ಶೋ ಆಫ್ ಮಾಡ್ತಿದ್ದಾರೆ ಅಂತಲೂ ಹೇಳ್ತಿದ್ದಾರೆ ಅವರು. ಅದು ಇಂಪಾರ್ಟೆಂಟೇ. ಬಟ್ ಅದ್ರ ಜೊತೆ ಇಲ್ದಿರ್ತಕ್ಕಂಥ ಜನಗಳ ಆಹಾರ ಅಥವಾ ಏನು ಹೇಳಿದ್ರು ಅತಿ ಮುಖ್ಯವಾದಂಥ ಅಂಶಗಳು ಅವ್ರ ಬಗ್ಗೆನೂ ಅವರು ಕಾಳಜಿ ವಹಿಸಬೇಕಾಗುತ್ತೆ. ಯಾಕಂದರೆ ಬರೀ ಗಡಿ ವಿಷಯ ಅಥವಾ ರಾಮ ಮಂದಿರ ಅಥವಾ ಇದ್ರ ಬಗ್ಗೆ ಅಂದರೆ ಕೆಲವು ವಿಷಯಗಳಿಗೆ ಮಾತ್ರ ಅವು ಸೀಮಿತವಾಗಿರ್ತವೆ. ಪ್ರತಿಯೊಬ್ಬರಿಗೂ ಅದು ಅನ್ವಯಿಸೋಲ್ಲ. ಪ್ರತಿಯೊಬ್ಬರಿಗೂ ಅನ್ವಯಿಸಕ್ಕಂಥ ಏನಾದರೂ ವಿಷಯಗಳು ತೊಗೊಂಡು ಅದ್ರ ಬಗ್ಗೆ ಅವ್ರು ಏನಾದರೂ ಹೆಚ್ಚು ಒತ್ತು ಕೊಟ್ಟರೆ ಡೆಫಿನೆಟ್ಲಿ 100% ಗೆಲ್ಲೋ ಚಾನ್ಸಸ್ ಇದೆ ಅವರು. ಸರ್, ನೀವೇ ಹೇಳಿದರೆ ಅಭಿವೃದ್ಧಿ ಮಾರ್ಗವಾಗಿ ಹಿಡಿದ್ರೆ ಮೋದಿ ಅವರು ಗೆಲ್ಲಬಹುದು ಅಂತ. ಆದರೆ ವಿದ್ಯಾವಂತರಾದಂತಹ ರಾಹುಲ್ ಗಾಂಧಿ ಅವರು ಇದ್ದಾರೆ, ಮತ್ತು ಎಕ್ಸ್ಪೀರಿಯನ್ಸ್ ಇರುವಂಥ ಹಿರಿಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇವರಿಬ್ಬರಿಗೆ ಒಂದು ಅವಕಾಶವನ್ನು ಕೊಡ್ಬೋದಲ್ಲ ಸರ್? ಅದು ಕಾಂಗ್ರೆಸ್ ಪಾರ್ಟಿಯಿಂದ ನೀವು ಹೇಳ್ತಿದ್ರು. ಕಾಂಗ್ರೆಸ್ ಪಾರ್ಟಿಯಿಂದ ಅವತ್ತಿಂದ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಅವತ್ತಿಂದ ಡಿಸೈಡ್ ಆಗ್ಬಿಟ್ಟಿದೆ ಆಲ್ರೆಡಿ. ಅವ್ರಿಗೆ ಮೇಯ್ನು ಡಿಸೈಡ್ ಆಗಿರೋದ್ರು ಅಂದರೆ ಪಕ್ಷದಲ್ಲಿ ಆಗಿರಬೇಕು ಅಂದರೆ ಗೆದ್ದ ನಂತರ ಯಾರಾಗಬೇಕು ಅನ್ನೋದು ಇದ್ದರೆ ಅಟ್ಲೀಸ್ಟ್ ಒಂದು ಪರ್ಸೆಂಟೇಜ್ ಆಫ್ ವೋಟಿಂಗ್ಸು ಒಂಥರ ಇರುತ್ತೆ. ಈಗ ಫಸ್ಟೇ ಪ್ರೈಮ್ ಮಿನಿಸ್ಟ್ರು ಇವರೇ ಅಂತ ಆದಾಗ ಚಾನ್ಸಸ್ ಕಮ್ಮಿ ಇರುತ್ತೆ. ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ತುಂಬ ಯೋಚನೆಗಳಿರಬೇಕು ಮತ್ತು ನಿರ್ಧಾರಗಳು ಯಾವ ಥರ ತೊಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅತಿ ಕಮ್ಮಿ ವಯಸ್ಸಲ್ಲೇ ನಿರ್ಧಾರಗಳು ಎಕ್ಸ್ಪೀರಿಯನ್ಸ್ ಕಮ್ಮಿ ಇರುತ್ತೆ ಅವ್ರಿಗೆ. ನಿರ್ಧಾರ ತೊಗೊಂಡಾಗ ಅವು ಕೆಲವು ಗ್ರೂಪ್ ಆಫ್ ಏಜಸ್ ಅಂದರೆ ಏಜ್ ಪೀಪಲ್ಸ್ಗೆ ಮಾತ್ರ ಅದು ಓಕೆ ಅನಿಸುತ್ತೆ. ಬಟ್ ಕಂಪ್ಲೀಟ್ ಅಂದರೆ ವಯಸ್ಸು ಆದಂಥ ವ್ಯಕ್ತಿಗಳು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ಅಥವಾ ಆ ಸೀಟಲ್ಲಿ ಕೂತ್ಕೊಳ್ಳೋಂಥ ವ್ಯಕ್ತಿ ಹಿರಿಯರಾಗಿದ್ದಾಗ ಕಂಪ್ಲೀಟ್ ಅವರು ಏನು ಅವ್ರ ಜೀವನದಲ್ಲಿ ನಡೆದು ಹೋದಂಥ ಘಟನೆಗಳು ಪ್ರತಿಯೊಬ್ಬರದೂ ಯೋಚನೆ ಮಾಡ್ತಕ್ಕಂಥ ಯೋಚನೆಗಳಿರ್ತವೆ ಅವ್ರಿಗೆ. ಇವಾಗ ನಾರ್ಮಲಾಗಿ ಬೇರೆ ಇವಾಗ ಉಕ್ರೇನು ಇದರಲ್ಲಿ ಇರ್ತಕ್ಕಂಥ ಪ್ರೈಮ್ ಮಿನಿಸ್ಟರ್ಸ್ ಕಂಪೇರ್ ಮಾಡಿ ಬೇಕಾದ್ರೆ ಅವರೆಲ್ಲ ಯಂಗ್ಸ್ಟರ್ಸು.
ಅವೇನಾಗುತ್ತೆ ಯಂಗ್ಸ್ಟರ್ಸ್ಗೆ ತುಂಬ ಯೋಚನೆಗಳಿರಲ್ಲ, ಅಂದರೆ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಇರುತ್ತೆ. ಸಡನ್ ಡಿಸಿಷನ್ಸ್ ತೊಗೊಂಡ್ರು ಅವರು ಏನಾಗುತ್ತೆ ಅಂದರೆ ಅವ್ರದ್ದು ಉದ್ದೇಶ ಹೇಗಿರುತ್ತೆ ಅಂದರೆ ಬಿಸಿ ರಕ್ತ, ನಾವು ಗೆಲ್ಲೇಬೇಕು, ನಮ್ಮ ದೇಶ ಗೆಲ್ಲೇಬೇಕು, ನಮ್ಮ ಇಲ್ಲಿರೋ ಜನಗಳು ಏನಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಲ್ಲ ಅವ್ರಿಗೆ. ಅವರು ಎಷ್ಟೇ ಸಾವಾದರೂ ಪರವಾಗಿಲ್ಲ, ನಾವು ಗೆಲ್ಲಬೇಕಷ್ಟೇ ಅನ್ನೋದು ಇಂಪಾರ್ಟೆಂಟ್ ಆಗುತ್ತಾಗ. ಉಕ್ರೇನ್ ಆಗ್ಬೋದು, ಇಲ್ಲಿ ಇದರ ಬೇರೆ ಕಂಟ್ರೀಸಲ್ಲಿ ಯುದ್ಧಗಳಾಗ್ತಿದೆಯಲ್ಲ ಈಗ, ಬಟ್ ಅದು ಮುಖ್ಯ ಆಗಲ್ಲ. ಆಗ ಇಲ್ಲಿರ್ತಕ್ಕಂಥ ಜನಗಳು ಫಸ್ಟು ಸೇಫ್ ಆಗಬೇಕು, ಅದ್ರ ನಂತರ ನಾವು ಗೆಲುವು ಸಾಧಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಬೇಕು. ಫಸ್ಟೇ ನಾವು ಬರೀ ಗೆಲ್ಲಬೇಕು, ಇಲ್ಲಿ ಜನ ಸತ್ರು ಪರವಾಗಿಲ್ಲ ಅನ್ನೋದು ಅವಾಗ ತಪ್ಪಾಗುತ್ತೆ. ಹಾಗಾಗಿ ಹಿರಿಯರು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ಗೆ ಯಾವುದೇ ಪಕ್ಷ ಆಗಿರ್ಬೋದು, ಹಿರಿಯರು ಬಂದರೆ ಒಳ್ಳೆಯದು, ಉಳಿತು. ಯಾಕಂದರೆ ಯಂಗ್ಸ್ಟರ್ಸ್ಗೆ ಬರೀ ಇದಿರುತ್ತೆ, ಬಿಸಿ ರಕ್ತ ಗೆಲ್ಲಬೇಕು ಅನ್ನೋದು ಮಾತ್ರ ಇರುತ್ತೆ. ಇಲ್ಲಿರೋ ಜನಗಳ ಬಗ್ಗೆ ಅಥವಾ ಏನು ಕ್ಷಮ್ಯ ವಿರುದ್ಧ ಅಥವಾ ಹಿತ ಅವ್ರ ಬಗ್ಗೆ ಅಷ್ಟಿರಲ್ಲ. ಅವರು ಈ ಥರ ಇರುತ್ತೆ. ಇದು ರಾಷ್ಟ್ರೀಯ ವಿಚಾರವಾದರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತ ಇದೆ. ಇವರ ಆಡಳಿತ ವೈಖರಿ ಕಾರ್ಯಕ್ರಮಗಳೆಲ್ಲ ಹೇಗಿದೆ? ಅವರು ಕೊಟ್ಟಿರ್ತಕ್ಕಂಥ ಅಷ್ಟು ಅಂಶಗಳು ಈಡೇರಿಸ್ತಾ ಇದ್ದಾರೆ. ಈಗ ಇಷ್ಟರಲ್ಲೇ ಅದು 5ನೇ ಯೋಜನೆ ಏನೇನು ಹೇಳಿದ್ರು ಅವರು, ಅದನ್ನು ಇದ್ರದ್ದು ಅಂದರೆ ಯಾರ್ಯಾರಿಗೆ ಕೆಲಸಗಳಿಲ್ವೋ ಅದನ್ನು ಏನೋ ಸ್ಯಾಲ್ರಿ ಏನೋ ಆಗ್ತೀವಿ ಪರ್ ಮಂತ್ ಇಷ್ಟು ಫಿಕ್ಸ್ಡ್ ಅಮೌಂಟು ಅಂತ ಇರುತ್ತಲ್ಲ, ಅದನ್ನು ಕಳಿಸ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟು ಅವ್ರೇನು ಕೊಟ್ಟಿದ್ರು ಆಶ್ವಾಸನೆಗಳು ಅಷ್ಟು ನಡೆಸ್ಕೊಳ್ತಿದ್ದಾರೆ ಈಗ, ಅದೇನು ತಪ್ಪಲ್ಲ. ಬಟ್ ಅವರು ನಾವು ಮುಂಚೆ ಹೇಳ್ದಾಗೇ ಆಶ್ವಾಸನೆಗಳು ಕೊಡೋದು ಅಥವಾ ಅದನ್ನು ನೆರವೇರಿಸೋದು ಯಾವ ಥರ ಇರಬೇಕಂದ್ರೆ ಜನಗಳ ಹಿತಕ್ಕಾಗಿರಬೇಕು. ಇವಾಗ ಟ್ರಾನ್ಸ್ಪೋರ್ಟೇಷನ್ ನಾವು ಹೇಳ್ದಾಗೆ ಕೆಲವರಿಗೆ ಅದು ಅತಿ ಮುಖ್ಯ. ಯಾಕಂದರೆ ಕೆಲಸಕ್ಕೆ ಹೋಗೋರು ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಕೆಲಸಕ್ಕೆ ಹೋಗದೇ ಇರೋರು ಅದನ್ನು ಯೂಟಿಲೈಸ್ ಮಾಡ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾರೆ. ಅಂದರೆ ಅವಶ್ಯಕತೆ ಇಲ್ಲ ಅದು, ಬಟ್ ಆದ್ರೂ ಕೊಡ್ತಿದ್ದಾರೆ ಅದು. ಅಂದರೆ ಎಲ್ಲರಿಗೂ ಅದು ಸವಲತ್ತಿದೆ. ಹೇಗಿರಬೇಕು ಅಂದರೆ ಅದೇ ಮೈನು ಶಿಕ್ಷಣ, ಆರೋಗ್ಯ ಮತ್ತು ಆಹಾರ, ಇವು 3 ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಅವನ್ನ ಮಾತ್ರ ಏನಾದರೂ ಫ್ರೀ ಆಫ್ ಕಾಸ್ಟಲ್ಲಿ ಕೊಡೋ ಥರ. ಯಾಕಂದರೆ ಇವಾಗ ಹೇಳ್ಬೇಕಂದ್ರೆ ಒಂದೊಂದು ಸ್ಕೂಲ್ಗೆ ಎಷ್ಟು ಫೀಸ್ ಇದೆ ಅನ್ನೋದು ಪಬ್ಲಿಕ್ ಎಲ್ಲರಿಗೂ ಗೊತ್ತಿದೆ. ಅದೇ ಒಂದು ಪೇರೆಂಟ್ಸ್ಗೆ ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ, ಹೇಗಪ್ಪ ನನ್ನ ಮಕ್ಕಳನ್ನ ಓದಿಸೋದು. ಇದೇ ಥರ ಪ್ರತಿಯೊಬ್ಬರಿಗೂ ಅಷ್ಟೇ ಪೇರೆಂಟ್ಸ್ಗೆ. ಮತ್ತು ಆರೋಗ್ಯ ವಿಷಯಕ್ಕೆ ಬಂದರೆ ಒಂದು ಸಣ್ಣ ಕಾಯಿಲೆ ಬಂದರೆ ಸಾಕು, ಆಪ್ರೇಷನ್ನು ಅಥವಾ ಏನೇ ಆಗ್ಬೋದು, ಅದಕ್ಕೆ ದೊಡ್ಡ ಹಾಸ್ಪಿಟಲ್ಗೆ ಹೋಗಿ ಅಷ್ಟು ಖರ್ಚು ಮಾಡೋಕ್ಕೆ ಅವ್ರ ಹತ್ರ ಇರಲ್ಲ. ಬಟ್ ಗೌರ್ಮೆಂಟಿಂದನೇ ಈ ಸೌಲಭ್ಯಗಳು ದೊರೆತಾಗ ಯಾವುದೇ ತೊಂದರೆಗಳಿರಲ್ಲ ಮುಂದೆ. ಅಂದರೆ ಪಬ್ಲಿಕ್ ಯಾವ ಥರ ಬರುತ್ತೆ ಅಂದರೆ ಈ ಥರ ಫ್ರೀ ಆಫ್ ಕಾಸ್ಟು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಕೊಟ್ಟಾಗ, ಅಂದರೆ ಆರೋಗ್ಯ ಅಥವಾ ಶಿಕ್ಷಣ ಮತ್ತು ಇದು ಹೇಳ್ದಾಗೆ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಈ ಆಶ್ವಾಸನೆಗಳು ಚೆನ್ನಾಗಿರುತ್ತೆ. ಬೇರೆ ಅನ್ಯೂಟಿಲೈಸ್ಡ್ ಬೇಕಿರಲ್ಲ ಅವೆಲ್ಲ. ಅಂದರೆ ಟ್ರಾನ್ಸ್ಪೋರ್ಟೇಷನ್ ಇರಬೇಕು, ಬಟ್ ಅಂದರೆ ಯಾರು ಅಂದರೆ ಈ ಅವಶ್ಯಕತೆ ಇರುತ್ತೋ ಅವ್ರಿಗೆ ಮಾತ್ರ ಬಳಸೋ ಥರ ಏನಾದರೂ ವಿದ್ಯಾರ್ಥಿಗಳಿಗೂ ಬೇಕೇ ಬೇಕು, ಕಂಪಲ್ಸರಿ ಅವ್ರು ಹೋಗಲೇಬೇಕು ಸ್ಕೂಲ್ಗೆ. ಅವ್ರಿಗೆ ಫ್ರೀ ಆಫ್ ಪಾಸ್ ಕೊಟ್ಟರೆ ಯೂಸ್ ಆಗುತ್ತೆ. ಮತ್ತು ಕೆಲಸಕ್ಕೆ ಹೋಗೋರು ಅವ್ರಿಗೆ ಏನಾದರೂ ID ಪ್ರೂಫ್ ತೊಗೊಂಡು ಆ ಥರ ಆಫೀಸ್ ಏನು ವರ್ಕ್ ಮಾಡ್ತಿದ್ದಾರೋ ಅವ್ರಿಗೆ ಸಮ್ ಡಿಸ್ಟೆನ್ಸಲ್ಲಿ ಮಾತ್ರ ಅವ್ರಿಗೇನು ಆಫೀಸ್ದು ಮನೆಗೆ ಎಷ್ಟಿರುತ್ತೋ ಅಷ್ಟು ಮಾತ್ರ ಕೊಟ್ಟರೆ ಅದು ಗೌರ್ಮೆಂಟ್ಗೂ ಯೂಟಿಲೈಸ್ ಆಗುತ್ತೆ, ಪಬ್ಲಿಕ್ಕು ಯೂಸ್ ಆಗುತ್ತೆ. ಅವಶ್ಯಕತೆ ಇಲ್ಲದೇವ್ರೂ ಯೂಸ್ ಮಾಡ್ತಾ ಇದ್ದಾಗ ಅವ್ರು ಮಾಡೋ ಕೆಲಸಗಳು ವ್ಯರ್ಥ. ಅಂದರೆ ಆ ಟೈಮಲ್ಲಿ ಮಾಡಬೇಕಾಗಿರೋ ಕೆಲಸಗಳು ಹಾಗೆ ಉಳಿತವೆ. ಸುಮ್ಮನೆ ವೇಸ್ಟ್ ಆಫ್ ಟೈಮು ಟ್ರಾವೆಲ್ ಮಾಡ್ತಾ ಇರ್ತಾರೆ ಎಲ್ಲ ಕಡೆ. ಸರ್, ಯಾವುದೇ ಯೋಜನೆ ಬರಲಿ ಅದರಲ್ಲಿ ಅನುಕೂಲತೆ ಎರಡೂ ಇರುತ್ತೆ ಅಂತ ನೀವು ಹೇಳಿದ್ರಿ. ಹಾಗೇನೆ ಸರ್, ಒಬ್ಬ ಯುವ ಮತದಾರರಾಗಿ ಮುಂದೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮತ ಮಾಡಬೇಕು, ಯಾವ ರೀತಿ ಯೋಚನೆ ಮಾಡಿ ಮತ ಮಾಡಬೇಕು ಅಂತ ಮತದಾರ ಬಂಧುಗಳಿಗೆ ಹೇಳ್ತೀರಾ, ಮತ್ತು ಹೊಸದಾಗಿ ಮತ ಮಾಡ್ತಾ ಇರೋಂಥ ಯುವಕರಿಗೆ ಹೇಳ್ತೀರಾ ಸರ್? ಈಗ ಇಷ್ಟೊತ್ತು ಮಾತಾಡ್ದಾಗೆ ಪಬ್ಲಿಕ್ಗೆ ಓರಿಯೆಂಟೆಡ್ ಆಗಿ ಏನಾದರೂ ಆಶ್ವಾಸನೆಗಳು ಕೊಟ್ಟು, ಬರೀ ಪಬ್ಲಿಕ್ಕು ಅಷ್ಟೇ ಆಶ್ವಾಸನೆಗಳಿಗೆ ಮೀಸಲಾಗಿ ಅವ್ರಿಗೆ ಓಟ್ ಹಾಕೋದಂಥದ್ದು ತಪ್ಪು. ಪಕ್ಷಪರವಾಗಿ ಓಟ್ ಹಾಕೋದು ತಪ್ಪು. ಹೇಳ್ಬೇಕಂದ್ರೆ ಯಾರು ಕರೆಕ್ಟಾಗಿ ಸೇವೆ ಮಾಡ್ತಾರೆ ಆ ಏರಿಯಾದಲ್ಲಿ MLAಗಳಾಗ್ಬೋದು ಅಥವಾ ಯಾವ ಸ್ಥಳೀಯ ಮುಖಂಡರುಗಳು ಇರ್ತಾರೆ, ಅವ್ರ ಪ್ರಾಮಾಣಿಕತೆ ಅಥವಾ ಅವ್ರ ದೇಶದ ಅಥವಾ ರಾಜ್ಯದ ಬಗ್ಗೆ ಇರ್ತಕ್ಕಂಥ ಉದ್ದೇಶಗಳು ಅಥವಾ ಅವ್ರು ಮುಂಚೆ ಮಾಡಿರ್ತಕ್ಕಂಥ ಜನಸೇವೆ ಇವನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗುತ್ತೆ. ಅವಶ್ಯಕತೆ ಏನೇನು ಮಾಡಿರ್ತಾರೆ ಅಥವಾ ಅವರು ಪಬ್ಲಿಕ್ ಜೊತೆ ನಡ್ಕೊಂಡಿರ್ತಕ್ಕಂಥ ಸನ್ನಿವೇಶಗಳಲ್ಲಿ ಯಾವ ಥರ ನಡ್ಕೊಳ್ತಾರೆ, ಬಿಹೇವ್ ಮಾಡ್ತಾರೆ, ಮತ್ತು ಅವರು ಮುಂದೆ ಗೆದ್ರೂ ಜನಕ್ಕೆ ಸೇವೆ ಮಾಡ್ತಾರಾ ಅಥವಾ ಗೆಲ್ಲೋವರೆಗೂ ಮಾತ್ರ ಈ ಥರ ಮಾತಾಡಿ ಆಶ್ವಾಸನೆಗಳು ಕೊಟ್ಟು ನಂತರ ಹೇಗಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ಮುಂಚೆ ಎಲ್ಲ ಪಕ್ಷಗಳೂ ಆಶ್ವಾಸನೆಗಳು ಕೊಡ್ತಾರೆ, ಅದನ್ನು ಈಡೇರಿಸೋದು ತುಂಬ ಕಷ್ಟ ಇದೆ. ಮತ್ತು ಏನು ಸ್ಥಳೀಯ ಮುಖಂಡರುಗಳು ಇರ್ತಾರೆ ಅವರು ಗೆದ್ದ ನಂತರನೂ ಅದೇ ಕೆಲಸಗಳು ಮಾಡಬೇಕು. ಅಂದರೆ ಮುಂಚೆ ಎಲೆಕ್ಷನ್ಗೂ ಮುಂಚೆ ಯಾವ ಥರ ಆಶ್ವಾಸನೆಗಳು ಆಗ್ಬೋದು ಅಥವಾ ಕಾರ್ಯಕ್ರಮಗಳು ಏನು ಮಾಡ್ತಿರ್ತಾರೆ, ಗೆದ್ದ ನಂತರನೂ ಅದೇ ಥರನೇ ಅವ್ರು ಕೊಟ್ಟ ಮಾತುಗಳನ್ನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು. ಮತ್ತು ಆ ಸ್ಥಳಕ್ಕೆ ಯಾವ ಜಾಗದಿಂದ ಗೆದ್ದಿರ್ತಾರೋ ಆ ಜಾಗಗಳ ಡೆವಲಪ್ಮೆಂಟ್ಸ್ ಆಗ್ಬೋದು,
ಜನಗಳ ಹಿತರಕ್ಷಣೆಗೋಸ್ಕರ ಏನೇನು ಕೆಲಸಗಳು ಮಾಡಬೇಕೋ ಗೌರ್ಮೆಂಟ್ ಕಡೆಯಿಂದ ಅಷ್ಟನ್ನು ಕೊಟ್ಟರೆ ಅದು ಮುಂದೆ ಯೂಸ್ ಆಗುತ್ತೆ ಪಬ್ಲಿಕ್ಗೆ ಅಂತ ಹೇಳಕ್ಕೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇಲ್ಲಿಯ ಜನರ ಮಾತುಕತೆ. ಅಂದರೆ ಪ್ರಾಥಮಿಕ ಹಂತದಲ್ಲಿರುವಂಥ ಆರೋಗ್ಯ ಮತ್ತು ಶಿಕ್ಷಣ ಮತ್ತು ವೈದ್ಯಕೀಯ ವ್ಯವಸ್ಥೆಯನ್ನು ಯಾರು ಕೊಡ್ತಾರೋ ಅವರಿಗೆ ಯೋಜಿಸಿ ಮತವನ್ನು ಹಾಕಿ ಅಂತ ಹೇಳ್ತಾರೆ. ಎಸ್ ವೀಕ್ಷಕರೇ, ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.